ಬೈಂದೂರಿನ ಗೋಳಿಹೊಳೆಯ ಶ್ರೀ ಬಿಳಿಶಿಲೆ ವಿನಾಯಕ ದೇವಸ್ಥಾನದಲ್ಲಿ ಚಾತುರ್ಮಾಸ್ಯ ವೃತಾಚರಣೆಯಲ್ಲಿ ನಿರತರಾದ ನಾಮಧಾರಿ ಸಮಾಜದ ಕುಲಗುರುಗಳಾದ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರಿಗೆ ಕುಮಟಾ ತಾಲೂಕು ಆರ್ಯ ಈಡಿಗ ನಾಮಧಾರಿ ಸಂಘದ ನೇತೃತ್ವದಲ್ಲಿ ಸಮಸ್ತ ಸಮಾಜ ಬಾಂಧವರು ಗುರುಪಾದುಕಾ ಪೂಜೆಗೈದು ಗುರುಭಕ್ತಿ ಸಮರ್ಪಿಸಿದರು. ಕನ್ಯಾಡಿಯ ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನದ ಪೀಠಾಧೀಶರಾದ ಮತ್ತು ನಾಮಧಾರಿ ಸಮಾಜದ ಕುಲಗುರುಗಳಾದ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರು ಬೈಂದೂರಿನ ಗೋಳಿಹೊಳೆಯ ಶ್ರೀ ಬಿಳಿಶಿಲೆ ವಿನಾಯಕ ದೇವಸ್ಥಾನದಲ್ಲಿ ಚಾತುರ್ಮಾಸ್ಯ ವ್ರತಾಚರಣೆ ನಡೆಸುತ್ತಿದ್ದಾರೆ. ಚಾತುರ್ಮಾಸ್ಯ ವ್ರತಾಚರಣೆಯ 19ನೇ ದಿನವಾದ ಭಾನುವಾರ ಕುಮಟಾ ತಾಲೂಕು ಆರ್ಯ ಈಡಿಗ ನಾಮಧಾರಿ ಸಂಘದ ಅಧ್ಯಕ್ಷ ಅರುಣ್ ನಾಯ್ಕ್ ನೇತೃತ್ವದಲ್ಲಿ ಶ್ರೀಗಳಿಗೆ ಗುರುಸೇವೆಯನ್ನ ಸಮಾಜ ಬಾಂಧವರು ಭಕ್ತಿಯಿಂದ ಸಲ್ಲಿಸಿದ್ರು. ಸಂತೋಷ್ ನಾಯ್ಕ್ ಮತ್ತು ಉಷಾ ನಾಯ್ಕ್ ದಂಪತಿ ಗುರುಪಾದುಕಾ ಪೂಜೆಯನ್ನ ನೆರವೇರಿಸಿದ್ರು. ಫಲಪುಷ್ಪ ಸಮರ್ಪಿಸಿ ಶ್ರೀಗಳಿಂದ ಆಶೀರ್ವಾದ ಪಡೆದರು. ಬಳಿಕ ನಾಮಧಾರಿ ಸಂಘದ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ್, ಮಾಜಿ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಕೊಡ್ಕಣಿ, ಸಮಾಜದ ಪ್ರಮುಖರಾದ ಸೂರದ್ ನಾಯ್ಕ್ ಸೋನಿ, ರತ್ನಾಕರ್ ನಾಯ್ಕ್, ಸುಬ್ರಾಯ್ ನಾಯ್ಕ್ ಬಾಡ, ಸಚಿನ್ ನಾಯ್ಕ್, ಎಸ್ಟಿ ನಾಯ್ಕ್, ಗಜು ನಾಯ್ಕ್ ಅಳವೆಕೋಡಿ, ರಾಜೇಶ್ ನಾಯ್ಕ್, ಎಂಟಿ ನಾಯ್ಕ್, ನಾಗರಾಜ್ ನಾಯ್ಕ್, ಸಂಕೇಶ್ ನಾಯ್ಕ್, ನಿತ್ಯಾನಂದ ನಾಯ್ಕ್, ಬಾಲಚಂದ್ರ ನಾಯ್ಕ್, ಭಗವಾನ್ ನಾಯ್ಕ್, ಆರ್ಎಸ್ ನಾಯ್ಕ್ ಉರ್ಕೇರಿ, ಜಗದೀಶ್ ನಾಯ್ಕ್ ಸೇರಿದಂತೆ ಅನೇಕರು ಪಾಲ್ಗೊಂಡು ಶ್ರೀಗಳ ದರ್ಶನ ಪಡೆದು ಫಲಮಂತ್ರಾಕ್ಷತೆ ಸ್ವೀಕರಿಸಿ ಧನ್ಯತೆ ಮೆರೆದರು. ಬಳಿಕ ಭಕ್ತರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದ ಶ್ರೀಗಳು, ಭಗವಂತನನ್ನ ಕಾಣಲು ನಮ್ಮ ಮನಸ್ಸು ಮಗುವಿನ ಸ್ವರೂಪ ಪಡೆಯಬೇಕು. ಮನಸ್ಸು ಪರಿಶುದ್ಧವಾಗಿದ್ದರೆ ಏಕಚಿತ್ತದಿಂದ ಭಗವಂತನನ್ನ ಧ್ಯಾನ ಮಾಡಲು ಸಾಧ್ಯ. ಭಗವಂತನ ಕೃಪೆ ಪಾತ್ರವಾಗಲು, ನಮ್ಮ ದೇಹದಲ್ಲಿರುವ ಆತ್ಮ ಸಾಕ್ಷಾತ್ಕಾರವಾಗಲು ತ್ಯಾಗದ ತುತ್ತ ತುದಿಯನ್ನ ತಲುಪಬೇಕು. ಹೀಗಾದಾಗ ಮಾತ್ರ ಭಗವತ್ ಸಾಕ್ಷಾತ್ಕಾರ ಆಗಲು ಸಾಧ್ಯ. ಅದಕ್ಕೆ ಈ ಚಾತುರ್ಮಾಸ್ಯ ವ್ರತಾಚರಣೆ ದಾರಿದೀಪವಾಗಲಿದೆ ಎಂದು ಶ್ರೀಗಳು ನುಡಿದರು. ಹೋಗ್ತಾರೆ, ಪರಮಾತ್ಮ ಏನು ಪರೀಕ್ಷೆ, ಎಲ್ಲರ ಮುಂದೆ ನನಗೆ ಅವಮಾನ ಆಯ್ತಲ್ವಾ, ನಾನೊಬ್ಬ ಅಜ್ಞಾನಿತೆಯಲ್ಲಿ ಇದಾಯ್ತಲ್ಲ ಅಂತೆ. ಆಗ ಅಶರೀರವಾಣಿಯಾಗಿ ಪಾಂಡುರಂಗ ಹೇಳ್ತಾನೆ, ನಾಮದೇವ ನೀನು ತುಂಬಾ ಅಜ್ಞಾನಿ, ಪರಮಭಕ್ತ, ಆದರೆ ನೀನು ಏನಂತೆ ತಿಳಿಯಪಡಿಸಲಿಕ್ಕೆ ಒಂದು ಘಟನೆ ನಡೀತು ಬಿಟ್ರೆ ನಿನ್ನಲ್ಲಿ ಯಾವುದೇ ಲೋಪದೋಕ್ಷ ಇಲ್ಲ ಮಗ ಅಂತ ಹೇಳ್ತಾನೆ. ಆ ನಿಟ್ಟಿನಲ್ಲಿ ನಮಗೆ ಪ್ರತಿದಿನ ಅಲ್ಲಿ ನೋಡಿ ಘೋರ ಕುಂಬಾರ ವಿದ್ಯಾವಂತನೇ ಅಲ್ಲ, ಅಲ್ಲಿ ನಿಮ್ಮ ಬೇಡರ ಕಣ್ಣಪ್ಪ ವಿದ್ಯಾವಂತನೇ ಅಲ್ಲ. ವಿದ್ಯಾವಂತರಿಗೆ ಸ್ವಲ್ಪ ಸಂಶಯ ಇದೆ, ಅಷ್ಟು ಬೇಗ ದೇವರು ಉಳಿಯುವುದಿಲ್ಲಂತೆ. ನಾವೆಲ್ಲ ತುಂಬಾ ಓದಿದವರು, ತುಂಬಾ ವಿದ್ವಾಂಸರಂತೆ ತಿಳಿದ ಮೇಲೆ ಮನಸ್ಸಿಗೆ ಅಷ್ಟು ಬೇಗ ದೇವರಿಗೆ ಮಗುವಿನ ಮುಗ್ಧತೆ ಬೇಕಂತ. ಮಗುವಿಗೆ ಏನು ಗೊತ್ತಿದೆ, ಏನಿಲ್ಲ. ನಾವು ಒಂದು ಕೂತರು ಬಾಮ ಅಂತ ಹೇಳಿದ್ರೆ ನಮ್ಮ ಹೆದೆಗೂ ಒಲಿತದೆ, ಮೈಗೂ ಒಲಿತದೆ, ತಲೆಗೂ ಕಾಲಿರ್ತದೆ. ಆದ್ರೆ ಅದು ದೇವತಾ ಸ್ವರೂಪ ಅಂತೆ. ಭಗವಂತನ್ನು ಕಾಣಬೇಕಾದ್ರೆ, ಭಗವತ್ ಪ್ರಾಪ್ತಿಯನ್ನು ಮಾಡಬೇಕಾದ್ರೆ ನಮ್ಮ ಮನಸ್ಸಿದೆ ಅಲ್ಲ, ಅದು ಮಗುವಿನ ಸ್ವರೂಪವನ್ನು ಕಾಣಬೇಕಂತ. ಯಾವುದೂ ನನಗೆ ಗೊತ್ತಿಲ್ಲ ಅಂತ ನೀನು ಇಷ್ಟೊಂದು ಮಂತ್ರವನ್ನು, ಇಷ್ಟೊಂದು ದೊಡ್ಡ ದೊಡ್ಡ ವೇದಘೋಷವನ್ನು ಹೇಳಿದ್ರೆ ಅದೆಲ್ಲ ವಾಕಿಗೆ ಸಂಬಂಧಪಟ್ಟು ಅಂತ ಹೇಳ್ತದೆ. ವಾಕ್ ಶುದ್ಧ ಆದಾಗ ಸ್ವಲ್ಪ ಮನಸ್ಸು ಶುದ್ಧ ಆಗಬಹುದು, ಮನಸ್ಸು ಶುದ್ಧ ಆಗ ಸ್ವಲ್ಪ ಬುದ್ಧಿ ಶುದ್ಧ ಆಗ್ಬಹುದು. ಅದೆಲ್ಲ ಒಂದೊಂದು ಮಜಲುಗಳನ್ನು ದಾಟಿ ಮತ್ತೆ ಇದಾಗುತ್ತೆ. ಅದಕ್ಕೆ ಏನೂ ಗೊತ್ತಿಲ್ಲದೆ ತದೇಕ ಚಿತ್ತದಿಂದ ಆ ಭಗವಂತನ ಸ್ಮರಿಸ್ತಾ ಅದಕ್ಕೆ ಹೇಳ್ತೇವೆ. ನೀವು ಅಜಪ ಗಾಯತ್ರಿ ತಾಯಂದರು ಅಡಿಗೆ ಮಾಡುವಾಗಲೂ, ಕಟ್ಟಿಗೆ ಉಳಿಸುವಾಗಲೂ, ಅಕ್ಕಿ ತೊಳೆಯುವಾಗಲೂ, ತರಕಾರಿ ಮಾಡುವಾಗಲೂ, ಹಿಮಾಲಯದಲ್ಲಿ ನಮ್ಮ ಆಶ್ರಮಗಳಲ್ಲಿ ಎಲ್ಲ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಶ್ರೀರಾಮ್ ಜೈರಾಮ್, ಶ್ರೀರಾಮ್ ಜೈ ಹೇಳ್ತಾ ಇರ್ತಾರೆ. ಅವ್ರ ಮನಸ್ಸು ಆ ಅಡಿಗೆಗೂ ಕೂಡ ರುಚಿ ಜಾಸ್ತಿ ಇರ್ತದೆ. ಅದು ಬಿಟ್ಟು ಇಲ್ಲಿ ನಾವು ತರಕಾರಿ ಕೊಚ್ಚುವಾಗ ಅಥವಾ ಅಕ್ಕಿ ತೊಳೆಯುವಾಗ ನಂಗೆ ಗಂಡ ಹಂಗೆ ಮಾಡ್ದ, ಮಾವ ಹಿಂಗೆ ಮಾಡ್ದ, ಮಗ ಹೀಗೆ ಮಾಡ್ದ, ಸೊಸೆ ಹೀಗೆ ಮಾಡ್ದ, ನೀವು ಮನಸ್ಸಲ್ಲಿ ಹಂಗೇನೆ ಸ್ವಲ್ಪ ಏನು ಗೊತ್ತಿಲ್ಲ ಸಿಟ್ಟು ಮಾಡಿಕೊಂಡು ಅಡಿಗೆ ಮಾಡಿದ್ರೆ ಅಡಿಗೆ ರುಚಿಯಿಂದ ಸ್ವಲ್ಪ ಕಮ್ಮಿ ಆಗ್ತದಂತೆ, ಸಾತ್ವಿಕತೆಯು ಕೂಡ ಕಮ್ಮಿ ಆಗ್ತಿದೆ. ಎಲ್ಲ ಹಿಮಾಲಯದ ಸಿದ್ಧಾಂತಗಳು. ಆ ನಿಟ್ಟಿನಲ್ಲಿ ದಿನಂ ಪ್ರತಿ ನಾವು ಭಗವತ್ ಪ್ರಾಪ್ತಿಗಾಗಿ ನಮ್ಮಲ್ಲಿರುವಂತಹ ಸಂಸ್ಕಾರ ನಮ್ಮಲ್ಲಿ ಇದೆ, ಎಲ್ಲವೂ ಇದೆ. ಅವ್ಯಕ್ತವಾದಂತಹ ಒಂದು ಶಕ್ತಿಯನ್ನ ವ್ಯಕ್ತಗೊಳಿಸಲಿಕ್ಕಾಗಿ ನಮ್ಮ ಈ ಧಾರ್ಮಿಕತೆ ಇರ್ಬೋದು, ಪ್ರವಚನ ಇರ್ಬೋದು. ಇಲ್ಲಿಯೂ ಇಲ್ಲದ್ದನ್ನು ಆಕಾಶದಿಂದ ಕೆಳಗೆ ತರಿಸುವುದಲ್ಲ, ಅಥವಾ ಸ್ವರ್ಗದಿಂದ ಮೇಲಿನ 7 ಲೋಕದಿಂದ ತರುವುದಲ್ಲ, ಅಥವಾ ಅಡಿಯ ಲೋಕದಿಂದ ಪಾತಾಳಾದಿ ಲೋಕದಿಂದ ತಂದು ಇಲ್ಲಿ ನಿಮ್ಮ ಮುಂದೆ ಇಡುವುದಲ್ಲ. ನಮ್ಮ ಒಳಗೆ ಸೂಕ್ತವಾಗಿರ್ತಕ್ಕಂಥ ಆ ವ್ಯಕ್ತ ಆಗಬೇಕಂತ ಅವ್ಯಕ್ತವಾದಂತಹ ಶಕ್ತಿಯನ್ನು ಜಾಗೃತಗೊಳಿಸುವುದನ್ನೇ ನಾವು ಆಧ್ಯಾತ್ಮ ಅಂತ ಹೇಳ್ತೇವೆ. ಆದಿ ವರ್ಷದ ಆತ್ಮನ ಕಡೆಗೆ ಹೋಗತಕ್ಕಂಥ ದಾರಿಯನ್ನ ಆಧ್ಯಾತ್ಮ ಅಂತ. ವೇದದ ಪೂರ್ವಾರ್ಧಗಳನ್ನು ಬ್ರಾಹ್ಮಣಗಳು, ಮಂತ್ರಗಳು ಆಜ್ಞೆ ತಗೊಂಡಿರ್ತೇವೆ. ಅದರ ಮುಖಾಂತರ ಯಜ್ಞ ಮಾಡ್ತೇವೆ, ಕೈಕರ್ಯಗಳೆಲ್ಲ ಮಾಡ್ತೇವೆ, ಅವಿಶ್ವ ಆಗ್ತದೆ, ದೇವತೆ ಪ್ರತ್ಯರ್ಥ ಆಗ್ತದೆ. ಹೆಂಡತಿ, ಮಕ್ಕಳು, ಅಧಿಕಾರ, ಸಂಪತ್ತಿ, ಕೀರ್ತಿ ಇಷ್ಟನ್ನು ಕೊಡೋದು. ಅದರ ಆಚೆ ಇದೆಲ್ಲ ಭಗವತ್ ಪ್ರಾಪ್ತಿಯಾಗ ನಿರಂತರ ನಮ್ಮ ಮನಸ್ಸನ್ನು ಶುದ್ಧಗೊಳಿಸುತ್ತಾ ಭಗವತ್ ಪ್ರಾಪ್ತಿ ಪರಮ ಲಕ್ಷ್ಯ ಆಗಬೇಕು. ಶಿಬಿ ಚಕ್ರವರ್ತಿಯ ಕತೆ ಕೇಳಿರ್ಬೋದು, ರಂತಿದೇವನ ಕತೆ ಕೇಳಿರ್ಬೋದು, ಅಥವಾ ಮಹಾಭಾರತದಲ್ಲಿ ಬಂದಂತ ಬಂಗಾರದ ಮುಂಗುಸಿಯ ಕತೆ ಕೇಳಿರ್ಬೋದು. ಒಂದು ಬಂಗಾರದ ಮುಂಗುಸಿಯ ಕತೆ ಇತ್ತು.
ಕಡೆಗೆ ಧರ್ಮರಾಯ ಒಂದು ದೊಡ್ಡ ಯಜ್ಞ ಮಾಡ್ತಾನೆ, ರಾಜಸೂಯ ಯಜ್ಞ. ಎಲ್ಲ ಅಯ್ಯೋ ಧರ್ಮರಾಯನ ಯಜ್ಞ ಅಂದ್ರೆ ಎಂಥ ಪುಣ್ಯಾತ್ಮ, ಬ್ರಾಹ್ಮಣರಿಗೆ ಬಂದವರಿಗೆಲ್ಲ ರಾಶಿ ರಾಶಿ ಬಂಗಾರ ಬಟ್ಟೆ ಎಲ್ಲ ಕೊಟ್ಟ, ಎಲ್ಲ ಜೈ ಜೈ ಆಗ್ತಾ ಹೋದ್ರು. ಈಗ ನಮ್ಮ ಗಂಟೆ ಒಳಗೆ ಒಂದಷ್ಟು ರಾಶಿ ರಾಶಿ ನಿಮಗೆ ಬೇಕಾದಷ್ಟು ಬಟ್ಟೆ ಬರೆ ಬಂಗಾರ ಇನ್ನೊಂದು ಕೊಟ್ರೆ ನಮ್ಮ ಶಾಸಕರಿಗೆ ಜೈ 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 ಅಂತ ಕೊಟ್ಟು ಹೋಗ್ತಾರೆ ಅಲ್ವಾ, ಎಲ್ಲ ನಿಯಮ ಆಗಿ ಅಲ್ವಾ, ಹಾಗೆ ಆಗಲಿ. ಯಾವ ಗೊತ್ತುಂಟು ಇಲ್ಲಿ ಏನಾಗ್ತದೆ ಕಥೆಯಲ್ಲಿ, ನಮ್ಮ ಇವರು ಏನು ಗೊತ್ತುಂಟ, ಇಲ್ಲಿ ಧರ್ಮರಾಯ ಒಳ್ಳೆ ಯಜ್ಞ ಮಾಡ್ತಾನೆ, ಮಾಡಿ ಎಲ್ಲರಿಗೆ ದಾನ ಕೊಡ್ತಾ ಇದ್ದಾನೆ. ಆದರೆ ಎಲ್ಲವನಿಗೆ ಜೈಕಾರ ಹಾಕ್ಕೊಂಡು ಹೋಗ್ತಾರೆ. ಒಂದು ಮುಂಗುಸಿ ಕೂಡ ಬಂತು, ಅಲ್ಲಿ ಊಟ ಮಾಡಿದ ಎಲೆಯಲ್ಲಿ ಹಿಂಗೆ ತಿರುಗಾಡಿತು. ಇದರಲ್ಲಿ ಏನು ಪುಣ್ಯವೇ ಇಲ್ಲ. ಆವತ್ತಿನ ಆ ಒಂದು ಬ್ರಾಹ್ಮಣ ಮಾಡಿದ ಕೈಂಕರ್ಯದ ಮುಂದೆ ಇದು ಏನೂ ಇಲ್ಲ ಅಂತ ಹೇಳ್ತೀವಿ. ಧರ್ಮರಾಯನಿಗೆ ಆಶ್ಚರ್ಯ, ಎಷ್ಟು ದೊಡ್ಡ ಯಜ್ಞ ಮಾಡಿದ್ದೇನೆ, ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದೇನೆ ನಾನು, ಇದರಲ್ಲಿ ಏನೂ ಇಲ್ಲಂತೆ. ಈ ಮುಂಗುಸಿ ಮಾತಾಡ್ತದಲ್ಲ, ಹತ್ರ ಹೋದ, ಅಯ್ಯ ಮುಂಗುಸಿಯೇ ನನಗೆ ಅರ್ಥ ಆಗಲಿಲ್ಲ, ನೀನು ಮಾತಾಡಿದಿ ಆವತ್ತಿನ ಬ್ರಾಹ್ಮಣನ ತ್ಯಾಗದ ಮುಂದೆ ಇದು ಏನಿಲ್ಲ ಅಂತ ಹೇಳಿದ್ದೀನಿ. ಬಳಿಕ ಭಕ್ತರಿಗೆ ಶ್ರೀಗಳು ಫಲಮಂತ್ರಾಕ್ಷತೆ ವಿತರಿಸಿ ಆಶೀರ್ವದಿಸಿ ಹರಸಿದರು. ನಾಮಧಾರಿ ಸಂಘ ಕುಮಟ ಇದರ ಅಧ್ಯಕ್ಷರು, ಸರ್ವ ಸದಸ್ಯರು, ಪದಾಧಿಕಾರಿಗಳನ್ನು ಹೊರತುಪಡಿಸಿ ಇವರೆಲ್ಲ ಭಕ್ತಾಭಿಮಾನಿಗಳು ವೇದಿಕೆಯನ್ನು ತೆರವುಗೊಳಿಸಿಕೊಡಬೇಕಾಗಿ ಕೇಳಿಕೊಳ್ತೇನೆ. ಗಣೇಶ ಪರಮೇಶ್ವರ. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.